ಚಂಪಾ, ನನ್ ಸೊಸೆ ಏನೇ ನೋಡ್ತಾ ಇರೋದು? ಇನ್ನೇನಿರುತ್ತೆ ಮಹಿಳಾ ಸಂಘದ ಫೈಲು. ಜೀವನ ಪೂರ್ತಿ ಫೇಲೆ ಆಗ್ಬಿಟ್ರೆ ಪಾಸ್ ಆಗೋದು ಯಾವಾಗ್ಲೇ? ಇವೆಲ್ಲ ಬೇಡ ಅಂತ ನೀವಾದ್ರೂ ಒಂದ್ ಮಾತು ಹೇಳಿ. ಬಾಲೆ ಏನಮ್ಮ ನನ್ನ ಮುದ್ದಿನ ಸೊಸೆ, ಯಾಕಮ್ಮ ಸಪ್ಪಗಿದ್ದೀಯಾ? ಅತ್ತೆ, ಈ ಜನ, ಈ ಪೀಪಲ್ ನನ್ನ ಮರ್ತೇ ಬಿಟ್ಟಿದ್ದಾರೆ. ಈ ಮನೇಲಿ ಸೊಸೆ ಇದ್ದಾಳೆ ಅನ್ನೋದನ್ನ ನಾವೇ ಮರೆತು ಬಿಟ್ಟಿದೀವಿ. ಇನ್ನು ಜನ ಮನೆದೇ ಇರ್ತಾರ. ಅತ್ತೆ, ನೀವು ಸುತ್ತಿ ಬಳಸಿ ಏನೇನೋ ಟಾಕ್ ಮಾಡ್ಬಿಡಿ. ಜನ ನನ್ನ ಮರಿಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕು? ಚಂಪಾ, ಏನಾದ್ರೂ ತಲೆ ಹೋಗುವಂತ ಕೆಲಸ ಮಾಡಿ, ಆಗ ಪೇಪರ್ ಅಲ್ಲೇ ನಿಮ್ ಹೆಸರು ಬರುತ್ತೆ, ಎಳ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ, ಆಮೇಲೆ ಅದನ್ನ ಟಿವಿನಲ್ಲೂ ತೋರಿಸ್ತಾರೆ. ನಿಮ್ಗೆ ನಮ್ಮಲ್ಲಿ ಇಷ್ಟೊಂದು ಹೊಟ್ಟೆಗೆ ಚಿರಬಾರ್ದು. ಹೀಗೆ ಟಾಕ್ ಮಾಡ್ತಾರೆ, ನಿನ್ನ ಮನೆಯಿಂದ ಆಚೆ ಕಿಕ್ಔಟ್ ಮಾಡ್ತೀನಿ. ಅದ್ ಹೇಗ್ರಿ ಮಾಡ್ತೀರಾ? ನನ್ನ ಈ ಮನೆ ಕರ್ಕೊಂಡ್ಬಂದವ್ರು ನೀವ ಅಲ್ಲೇ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಿಕ್ಔಟ್ ಮಾಡಿದ್ರೆ ಜೊತೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತೀನಿ. ಹಬಿ, ನೀವು ಈ ಚಂಪಂಗೆ ತುಂಬಾ ಸಲಿಗೆ ಕೊಟ್ಬಿಡಿದ್ರ, ಅದಕ್ಕೆ ಅವಳು ನಿಮ್ ತಲೆ ಮೇಲೆ ಹತ್ತು ಕೂತ್ಕೊಂಡಿದ್ದಾಳೆ. ನಾನೆಲ್ಲಿ ಕೊಟ್ಟೆ? ಎಲ್ಲ ಅವಳಾಗ ಅವಳು ತಗೊಂಡ್ಬಿಟ್ಲು. ಈಗಂತದ್ದು ಏನಾಯ್ತು ಅಂತ ಹೇಳ್ರೆ. ನನಗೆ ಒಳ್ಳೆ ನೇಮ್ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದೆ. ಅದಕ್ಕೆ ಇವಳು ಯಾವ್ದಾರು ತಲೆ ಹಾಕುವಂತ ಕೆಲಸ ಮಾಡಿ ಸೇರ್ಕೊಳ್ಳಿ ಅಂತಾಳೆ. ಕಂಡವ್ರ ಬಗ್ಗೆ ಆಗೆಲ್ಲ ಹೋಗೋರ ಬಗ್ಗೆ ಮಾತಾಡಬಾರ್ದು. ಒಂದ್ ಕೆಲಸ ಮಾಡ್ರಿ ಜಾಸ್ತಿ ಜಂಬಲ್ದಿನಿ ಅವ್ರೆ, ನಿಮಗೀಗ 3 ತಿಂಗಳು ಅಂತ ಸುದ್ದಿ ಹಬ್ಬಿಸ್ಬಿಟ್ರೆ. ಏನು 3 ತಿಂಗಳು? ಅರೆ, ಒಂದು ಹೆಣ್ಣಾಗ್ಬಿಟ್ಟು 3 ತಿಂಗಳು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನಾನ್ ಬಿಡ್ಕೊಬೇಕು. ಅದು ನಾನು ಒಂದು ವರ್ಷದೊಳಗಡೆ ತಾಯಿ ಆಗ್ತಾ ಇದ್ದೀನಿ ಅಂತ ಸುದ್ದಿ ಹಬ್ಬಸ್ರೆ, ಬೆಳಗ್ಗೆ ಎದ್ದು ಪೇಪರ್ ನೋಡ್ರೆ ಮುಖಪುಟದಲ್ಲಿ ಹಂಗಂಗೆ ನೀವು ರಾರಾಜಿಸ್ಬಿಟ್ಟಿರ್ತೀರ. ನಿಮ್ಮನ್ನು ನಿಮ್ ತಾಯಿ ಇಬ್ಬರನ್ನ ಒಂದೇ ತಗಡಿಲ್ಲ ಕೂಗ್ಬೇಕು. ಮೂರತ್ತು ಇದೆ ಯೋಚನೆ. ಮತ್ತೆ ಇನ್ನೇನ್ರಿ, ಆದಿ ಬೀದಿ ಹೋಗೋ ಜನಗಳೆಲ್ಲ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದಾರೆ. ನಿಮ್ ಹೆಂಡ್ರಿ 24 ಗಂಟೆ ಸಮಾಜ ಸೇವೆ ಮಾಡ್ತಾ ಇರ್ತಾರಲ್ಲ, ನಿಮ್ಮ ಸೇವೆ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಏನು ಅಂತ ಉತ್ತರ ಕೊಡ್ಲೆ. ನಿಮ್ ಸೇವೆ ನಾನ್ ಮಾಡ್ತಾ ಇದ್ದೀನಿ ಅಂತ. ನೋಡಮ್ಮ, ಒಂದ್ ಕೆಲಸ ಮಾಡು, ಯಾರಾದ್ರೂ ಮಿನಿಸ್ಟರ್ ಕಾಲ್ಗಳು ಬಲ್ತಿದ್ದ ಹಾಗೆ ಅಡ್ಡ ಬಿದ್ದುಬಿಡು. ಶಿವ ಅಂತ ಒಳ್ಳೆ ಹೆಸರು ಬಂದ್ಬಿಡುತ್ತೆ. ನಾನೇ ಇಲ್ಲಿ ಕೊಡ್ಲಾ? ಬಾ ಬಾ ಬಾ, ಸಾಧ್ಯವಾದ್ರೆ ನಿಮ್ಮ ಅಕ್ಕೆ ತೊಡೆ ಮೇಲೆ ಕೂತ್ಕೊಂಡು ಕಿವಿನಲ್ಲಿ ಹೇಳ್ಬಿಡು. ಯು ಜಸ್ಟ್ ಕೀಪ್ ಕ್ವೈಟ್. ಮಲ್ಲು, ನೀನ್ ಹೇಳೆ. ಅಕ್ಕೆ, ನೀವು ರಾಜಕೀಯಕ್ಕೆ ಹೋಗ್ಬೇಕು ಅಂತಿರೋದ್ರಿಂದ ಆ ಲೈನಲ್ಲಿ ಏನಾದ್ರೂ ಯೋಚನೆ ಮಾಡಿ. ಯಾರೋ ಒಬ್ರು ತಲೆ ಮೇಲೆ ತೆನೆ ಹೊತ್ಕೊಂಡೋದ್ರು, ಮಾನ್ಯ ದಿವಸನೇ ಪೇಪರ್ ಅಲ್ಲಿ ಬಂದ್ಬಿಡ್ತು. ನೀವು ತೆನೆ ಬೇಡ, ಹುಲ್ಲಿನ ಹೊರೆ ಹೊತ್ಕೊಂಡು ಹೋಗಿ. ನಾನು ಹುಲ್ಲಿನ ಹೊರೆ ಹೊತ್ಕೊಂಡೋದ್ರೆ ನನ್ನನ್ನ ಯಾರು ಗುರ್ತಿಸ್ತಾರೆ? ಯಾರು ಕುಲ್ಕುತ್ತಾರೋ ಬೀಳ್ತಾರೋ ಅದಂತೂ ಗೊತ್ತಿಲ್ಲ. ಆದ್ರೆ ಹಸುಗಳು ಅಬ್ಬಾ ಅಬ್ಬಾ ಅಂತ ಅಟ್ಟುಕೊಂಡು ಬರ್ತಾರೆ. ನಿಮ್ಮನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ನನಗೆ ನೇಮು ಬರಲ್ಲ, ಫೇಮು ಬರಲ್ಲ. ನಾನು ಒಬ್ಳೆ ಯೋಚನೆ ಮಾಡ್ತೀನಿ. ಎಲ್ಲರೂ ಪ್ಲೀಸ್ ಗೋ ಔಟ್. ಆಯ್ತಮ್ಮ. ಅದು ಜಾಡ್ಜಿ ಬಲ್ದಿದ್ದೀವ್ರೆ, ಒಂದು 5 ನಿಮಿಷ ಯೋಚನೆ ಮಾಡಕ್ಕೂ ಬಿಡಲ್ವಲ್ಲ ರೀ ಜನಗಳು. ಒಂದು ಕೆಲಸ ಮಾಡೋಣ ಕಣ್ರಿ, ರೂಮ್ಗೆ ಹೋಗ್ಬಿಡೋಣ, ಬಾಕ್ಲನ್ನ ಹಾಕೊಂಡ್ಬಿಡೋಣ. ನಿಮ್ ಪಾಡಿ ನೀವು ಯೋಚನೆ ಮಾಡ್ತಾ ಕೂತಿರಿ, ನನ್ನ ಪಾಡಿ ನಾನು ನಿಮ್ಮನ್ನ ನೋಡ್ತಾ ಕೂತೀನಿ. ಅಲ್ಲೋ, ಇತ್ತೀಚೆಗೆ ಆ ಸಂಗಪ್ಪನ ಅವ್ಯವಹಾರ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೌದಪ್ಪ, ಅವ್ನ್ ರಾಜಕೀಯಕ್ಕೆ ಬಂದಿರೋದೇ ಅವ್ಯವಹಾರ ಮಾಡೋದಕ್ಕಂತೆ. ಈ ಎಲೆಕ್ಷನ್ ಟೈಮಲ್ಲಿ ಅವ್ನು ಖರ್ಚು ಮಾಡಿರೋ ದುಡ್ಡನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಪಡೆಯೋದಕ್ಕೆ ಅವ್ನು ಹೀಗೆ ಮಾಡ್ತಿದ್ದಾನಂತೆ. ಇಲ್ಲಿ ನೋಡು, ಯಾವ್ದೋ ಒಂದು ಜಮೀನ ಗೂಡು ಮಾಡಿದ್ದಾನೆ. ಇವನ ಹೆಸರಲ್ಲಿ ಬಿಲ್ಡಿಂಗ್ ಇದಂತೆ, ಮಾಲ್ಗಳಿದಂತೆ. ಮಲ್ಲು ಬಿಟ್ಲ, ಯಾವ್ದ್ರ ಬಗ್ಗೆ ಟಾಕ್ ಮಾಡ್ತಾ ಇದೀರಾ? ಇನ್ಯಾವ್ದ್ರ ಬಗ್ಗೆ? ಆ ಮನೆ ಹಾಳು ರಾಜಕಾರಣಿ ಸಂಗಪ್ಪನ ಬಗ್ಗೆ. ಅವ್ನ ಹೌಸ್ ರೈಡ್ ಆಗೋಯ್ತಾ? ಎಲ್ ರೈಡ್ ಆಯ್ತು, ಅವನ ಹೆಸರು ಹೊಸ ಮಾಲ್ ಓಪನ್ ಆಯ್ತು. ಎಲ್ಲಾ ಜನಗಳನ್ನು ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಅವನ ಹತ್ರ ಯಾರು ಹೋಗೋದೇ ಇಲ್ಲ. ಇಂಥ ಕಟ್ರೋಟ್ಗಳಿಗೆ ಜನ ಯಾಕೆ ಸಪೋರ್ಟ್ ಮಾಡ್ತಾರೆ? ಎಲೆಕ್ಷನ್ ಟೈಮ್ ಬಂದ್ರೆ ಸಾಕು, ಹೆಂಗಾರ ಮಾಡಿ ಗೆದ್ದು ಬಿಡ್ತಾರೆ. ರಾಜ್ಯಕ್ಕೆ ನೀವು ಹೇಗಿದ್ದು ರಾಜಕೀಯ ಕೇಳ್ತಾ ಇದ್ದೀರಾ? ಈ ಮೋಸ ಅನ್ನೋದು ಎಲ್ಲಿ ನಡೀತಿದೆ, ಹೇಗೆ ನಡೀತಿದೆ, ಯಾವ ಸ್ಟೇಜ್ ಅಲ್ಲಿ ನಡೀತಿದೆ ಅಂತ ನೀವು ಸ್ಟಡಿ ಮಾಡಲೇಬೇಕು. ಈ ಸ್ಟಡಿ ಮಾಡಿ ಎಲ್ರಿಗೂ ಚೆನ್ನಾಗಿ ಲೆಸನ್ ಟೀಚ್ ಮಾಡಿ. ಕ್ರಾಂತಿಕಾರಿ ಮುಗಿತೇನೆ, ಮಾತಾಡೋದಿದೆ. ಅದು ತಾವು 3 ಆಡಿದಂತ ನಲ್ಲುಡಿಗಳನ್ನ ನಾವು ಕೇಳ್ಪಟ್ಟಿವಿ. ವೆರಿ ಗುಡ್. ಅದು ಜಾಸ್ತಿ ಎಂಬಲ್ತೀನಿ ಅವ್ರೆ, ಏನು ಇಷ್ಟೆಲ್ಲದನ್ನ ಸ್ಟಡಿ ಮಾಡ್ಬಿಟ್ಟು ಒಂದು ಥೀಸಿಸ್ ಏನಾದ್ರು ಬರೀಬೇಕು ಅನ್ಕೊಂಡಿದ್ರೆ ಅಂದ್ರೆ ಇಷ್ಟೆಲ್ಲ ಆಗ್ತಾ ಇರೋದು ಎಲ್ಲ ಜನಗಳಿಗೂ ಗೊತ್ತು. ಆದ್ರೆ ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದಾರೆ. ಹಾಗೇನೆ ನೀವು 3 ಕೂಡ ಸುಮ್ಮನೆ ಇತ್ತು. ನೋ ನೋ ನೋ, ಅವ್ರು ಸುಮ್ಮನೆ ಇರ್ತಾರೆ ಅಂತ ನಾನ್ ಸುಮ್ಮನೆ ಇರಕ್ಕಾಗಲ್ಲ. ಇದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀನಿ. ನೋಡಿ ಜಾಸ್ತಿ ಎಂಬಲ್ತೀನಿ ಅವರೇ, ಒಂದು ವಿಷಯ ಹೇಳ್ತೀನಿ, ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಸಮಾಜ ಅಂದ್ರೆ ಒಂದು ಗುಂಪು ಕಾಣೋದು. ಒಂದು ಸಮಾಜ ಅನ್ನೋದು ಒಂದು ದಿಕ್ಕಿಗೆ ಸಾಗುತ್ತಿರುವಾಗ ನಾವು ಅದೇ ದಿಕ್ಕಿನಲ್ಲಿ ಒಬ್ಬರಾಗಿ ಸಾಗಿ ಬಿಡಬೇಕು. ಇಲ್ಲದಿದ್ದರೆ ಒಂದು ಫೈನ್ ಡೇ ನಾಳೆ ದಿಕ್ಕಪ್ಪಲಾಗ್ತದೆ. ಜಾಜಿಯವರೇ, ನೀವು ಯಾವುದೇ ಕಾರಣಕ್ಕೂ ಈ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೊಡಿ ಪಾಂಡುರಂಗನ ಮಾತುಗಳನ್ನ ಕೇಳಬೇಡಿ.
ಕಾರಣದಿಂದ ಸುದ್ದಿಲಿರಕ್ಕೆ ಬಯಸ್ತಾರೆ. ಉದಾಹರಣೆಗೆ ವಿಷ್ಣುನ ಹುಟ್ಟಲು ಅನ್ಕೊಳ್ಳಿ, ಅಲ್ಲೂ ಕೂಡ ರಾಜಕಾರಣಿ ಫೋಟೋ ಬಿದ್ದಿರುತ್ತೆ. ನಮ್ಮ ಪಾಂಡುರಂಗನ ತಿಥಿ ಅನ್ಕೊಳ್ಳಿ, ಅಲ್ಲೂ ಕೂಡ ರಾಜಕಾರಣಿ ಫೋಟೋ ಬಿದ್ದಿರುತ್ತೆ. ಎಲ್ಲ ಹಾಳಾಗೋಗ್ಲಿ, ಒಂದು ಪುಟ್ಟ ಬೀದಿ ನಾಯಿ ಮರಿ ಹುಟ್ಟಬ್ಬ ಇದ್ರೆ ಅಲ್ಲೂ ಕೂಡ ರಾಜಕಾರಣಿ ಫೋಟೋ ಬಿದ್ದಿರುತ್ತೆ. ಅದೇ ಮಾರೇ ಸರ್, ನೀವು ಅವ್ರ ಮನೆಗೆ ಹೋಗಿ ನಿಮ್ಮನ್ನ ಮೂಸ್ ಕೂಡ ನೋಡಲ್ಲ. ಈಗ ನಾನು ಏನ್ ಮಾಡ್ಬೇಕು? ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡಿ ಹಿಕ್ಕ ಮುಖ ಬೈರಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಮಾರನೇ ದಿವಸನೇ ಬ್ಲಾಕ್ ಬಸ್ಟರ್ ಚಿತ್ರ ಶೋಲೆ ಆಗಿ ಶೋಲೆ ಅಂತ ಶೋಲೆ ರೇ ಅವ್ರು ನಿಮ್ಮ ಸ್ಕೂಲ್ಗೆ ಏರ್ಬಿಡ್ತಾರೆ ಅಷ್ಟೇ. ಅಲ್ಲ ಕಣ್ರಿ, ಮಂತ್ರಿಗಿರಿ ಅಂದ್ರೆ ಸುಮ್ಮನೆ ಬಂದ್ಬಿಡ್ತೇನ್ರಿ. ಅವ್ರು ಅದಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ. ಅವರಿಂದ ಎಂತ ಫೋರ್ಸ್ ಇರುತ್ತೆ ಗೊತ್ತೇನ್ರಿ. ಬರೀ ನೀವ್ ಅಷ್ಟೇ ಅಲ್ಲ, ಯಾರೇ ಮಾಡ್ಲಿ ಇಂತ ಹೋರಾಟಗಳನ್ನ ಅವ್ರು ಕಾಯ್ತಾ ಇರ್ತಾರೆ. ಒಂದ್ ಫೈನ್ ಡೇ ಅಂತ ಅವ್ರು ಏನಾದ್ರು ಸಿಗಾಕೊಂಡ್ಬಿಟ್ರೆ ಯಾವಾಗ ಸಂಜೆಗೆ ಒಂದಿನಲ್ಲಿ ಗೀಜ ಮಾಡಕ್ ಬಿಡ್ತಾರೆ. ಯಾಕ್ರಿ ಬೇಕು ನಿಮ್ಗೆ ಅವೆಲ್ಲ ಬಿಟ್ಟಾಕ್ಬಿಡ್ರಿ. ಈಗೇನ್ರಿ ನಿಮ್ಗೆ ದಿನವಿಡೀ ಟೈಮ್ ಪಾಸ್ ಆಗ್ಬೇಕು ತಾನೆ. ಬನ್ರಿ ಈಗಿಂದ ಇಲ್ಲೇ ರೂಮ್ ಹೋಗೋಣ, ಚಿಲ್ಕ ಹಾಕೊಂಡ್ಬಿಡೋಣ. ಏನ್ ಚೌಕ ಬರತ್ತಾ? ಹಾಬಿ ನಿಮ್ಗೆ ಇದೇನು ಗೊತ್ತಾಗಲ್ಲ. ನೋಡ್ತಾ ಇರಿ, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟು ನೇಮು ಫೇಮ್ನ ತಗೋತೀನಿ. ರಾಜವ್ರೆ, ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ಬಿಡಿ. ನಾನೇ ಟಿವಿ 10 ರೂಪಾಯಿ ತರಿಸ್ತೀನಿ. ಅವ್ರ ಮುಂದೆ ಆ ರಾಜಕಾರಣಿ ಸಂಗಪ್ಪನ ಜನ್ಮ ಚಾವಾಡ್ಬಿಡಿ. ಟಿವಿ 10 ಬಂದಿದ್ದಾರೆ. ಸಂಗಪ್ಪನ್ ಬಯ ಕಿರು ಮಾಡ್ಕೊಳ್ಳಿ. ಸಿಕ್ಕಿಲ್ಲ ಚೆನ್ನಾಗಿದೆಯಾ? ಅತ್ತೆ ಅತ್ತೆ ಏನಮ್ಮ? ಅತ್ತೆ ಬ್ಲೆಸ್ ಮೀ. ಯಾರನ್ನ ಬೈಯೋದಿಕ್ಕೆ ನಾನು ಆಶೀರ್ವಾದ ಮಾಡ್ಬೇಕಾ? ಒಂದು ನಿಮಿಷ ಇರಿ. ನಮಸ್ಕಾರ ಮಾಡಿದ್ದಾಯ್ತು. ಈಗ ನೀವು ಸೈಲೆಂಟ್ ಆಗಿ ಸೈಡಲ್ಲಿ ಇಟ್ಬಿಡಿ. ಆಯ್ತಮ್ಮ. ಥ್ಯಾಂಕ್ ಯು. ಜುಟ್ಟು ನೀನು ಅಷ್ಟೇ ಔಟ್. ಹಲೋ, ಎಕ್ಸ್ಕ್ಯೂಸ್ ಮೀ. ಈಗ ನಾನು ಸಂಗಪ್ಪ ಅವ್ರನ್ನ ಬೈತೀನಿ. ನಮಗ್ ಬೇಕಾಗಿರೋದು ಅದೇನೆ. ಕಾಂಟ್ರವರ್ಸಿ ಆದ್ರೇನೆ ಚಾನೆಲ್ಗೆ TRP ಸಿಗೋದು. ಆದ್ರೆ ನಾನು ಬೈದಿರೋದ್ರಲ್ಲಿ ನೀವು ಯಾವ್ದನ್ನು ಕಟ್ ಮಾಡಬಾರ್ದು, ಎಡಿಟ್ ಮಾಡಬಾರ್ದು. ಏನ್ ಮೇಡಮ್ ಹೇಗೆ ಹೇಳ್ತೀರಾ? ಮೊನ್ನೆ ಸದನದಲ್ಲಿ ಬ್ಲೂ ಫಿಲಂ ಹಗರಣ ನಡೀತಲ್ಲ, ಆ ದೃಶ್ಯಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ ಹಾಗೆ ತೋರಿಸ್ಲಿಲ್ವಾ? ಈಗ ನೀವೇನೇ ಬೈದ್ರು ಡಿಟ್ ನಾವು ಹಾಗೆ ತೋರಿಸ್ತೀವಿ. ಈ ದುಷ್ಟರು ಜಾಸ್ತಿ ಆದ್ರೆ ಧರ್ಮದ ಅವನತಿ ಆಗುತ್ತೆ ಅಂತ ಗಾಡ್ ಹೇಳಿದ್ದಾರೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ ಅಂತ ಹೇಳಿದ್ದಾರೆ. ನಮ್ಮ ರಾಜಕಾರಣಿ ಸಂಗಪ್ಪನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಇಂಥ ದುಷ್ಟ ವ್ಯಕ್ತಿತ್ವವುಳ್ಳ ರಾಜಕಾರಣಿ ನಮ್ಮ ದೇಶಕ್ಕೆ ಬೇಕಾ? ಇಂಥ ದುಷ್ಟ ರಾಜಕಾರಣಿಗಳಿಗೆ ನಾವು ಮಣೆ ಹಾಕ್ತಾ ಇದೀವಿ, ಅವ್ರನ್ನ ಬೆಳೆಸ್ತಾ ಇದೀವಿ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬೆಳೆಸಬಾರ್ದು. ಇಂಥ ದುಷ್ಟ ನೀಚ ಭ್ರಷ್ಟ ರಾಜಕಾರಣಿ ಸಂಗಪ್ಪನಿಗೆ ನನ್ನ ಧಿಕ್ಕಾರ. ಜನಗಳೇ, ಈ ನಮ್ಮ ಲೀಡರ್ ಸಂಗಪ್ಪ 5 ವರ್ಷಗಳ ಹಿಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಲೋಡರ್ ಆಗಿದ್ದ. ಮಾಲೂರು, ಕೋಲಾರ, ಮುಳುಬಾಗ್ಲು ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಬಡ್ಕೋತಾ ಇದ್ದ. ಆದ್ರೆ ಅದೇ ವ್ಯಕ್ತಿ ಇವತ್ತು ನಮ್ಮ ಲೀಡರು. ಓಡಾಡೋದಕ್ಕೆ ಗೂಟದ ಕಾರು, ಇರೋಕೆ ಸರ್ಕಾರಿ ಬಂಗ್ಲೆ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಇಷ್ಟೊಂದು ಹಣ ಎಲ್ಲ ಅವ್ನಿಗೆ ಎಲ್ಲಿಂದ ಬಂತು? ಜನಗಳೇ, ಈ ಹಣ ಬಂದಿರೋದು ನಮ್ಮಿಂದ. ಈ ಹಣ ನಮ್ಮದು. ಸೊ ಇಂಥ ಅಯೋಗ್ಯ ರಾಜಕಾರಣಿನ ನಾವು ಇಟ್ಕೋಬಾರ್ದು, ಕಿತ್ತು ಹಾಕ್ಬೇಕು. ಮೇಡಮ್ ಗ್ರೇಟ್, ನೀವು ತುಂಬಾ ಚೆನ್ನಾಗಿ ಬೈದಿದ್ದೀರಾ. ಈ ಪದಗಳೆಲ್ಲ ನಿಮ್ಗೆ ಎಲ್ಲಿ ಸಿಕ್ತು? ಯಾರ್ಯಾರಿಗೆ ಹೇಗ್ ಬೈಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರನೇ ಬೈತಾ ಇದೀನಿ. ಹೇಗ್ ಬೈದೆ? ಚೆನ್ನಾಗಿ ಬೈದೆ ಅಲ್ಲ? ನೀವ್ ಹೇಳಿದ ಮಾತಲ್ಲ ಟೆಲಿಕಾಸ್ಟ್ ಆದ್ಮೇಲೆ ಆ ಸಂಗಪ್ಪ ಪೊಸಿಷನ್ ಇಂದ ಕೆಳಗಡೆ ಹಿಡಿಯೋದು ಗ್ಯಾರಂಟಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾವಿನ್ ಬರ್ತೀವಿ. ಓಕೆ, ಅದಕ್ಕೆ ಆ ಸಂಗಪ್ಪಂಗೆ ಸಖತ್ತಾಗಿ ನೀರು ಕುಡಿಸ್ಬಿಟ್ರಿ. ನಾನು ಹೇಳಿಲ್ವೇನ್ರ, ರಾಜಕಾರಣಿಗಳಿಗೆ ಹಿಕ್ಕ ಮುಖ ಬೈದ್ರೆ ಪಬ್ಲಿಸಿಟಿ ಸಿಗುತ್ತೆ ಅಂತ. ಜಾತಿ ಸಂಬಂಧಿನಿ ಬರೇ ಈ ವಾರ್ಡ್ ಅಷ್ಟು ಮಾತುಗಳನ್ನು ಅಲ್ಲಿ ಕೇಳಿಸ್ಕೊಂಡೆ ಕಣ್ರಿ. ನಿಮ್ಗೆ ಯಾಕೆ ಬೇಕ್ರಿ ಊರವ್ರು ಬರೀ? ಹಾವಿ, ನನ್ಗೆ ನೇಮು ಫೇಮು ಬೇಕಾಗಿತ್ತು. ಅದಕ್ಕೆ ರಾಜಕಾರಣಿ ಸಂಗಪ್ಪನ್ ಬೈದೆ. ಜಸ್ಟ್ ಕೀಪ್ ಕ್ವೈಟ್. ನಿಮ್ ಮುಂದೆ ಯಾರು ಇಲ್ಲ ಬರೆಯರ. ಶಿಷ್ಯ, ಈ ಸಂಗಪ್ಪನ್ ಸೋಲ್ಸುವಂತ ಕ್ರಿಮಿ ಇನ್ನು ಹುಟ್ಟಿಲ್ಲ ಕಣ. ಜನರಿಗೆ ನಾನ್ ಬೇಕು. 25 ವರ್ಷ ಆದ್ರೂ ನೀವ್ MLA ಆಗೇ ಇರ್ತೀರಾ. ಯಾವ ಕೇಸ್ ತಲೆ ಕೆತ್ತೋಗ್ರಿ. ಕೇಸ್ ಕಿತ್ತು ಅಂತ ಇಟ್ಕೊಳ್ಳೋ ಏನಾಗುತ್ತೆ? 20-30 ವರ್ಷ ಹೇಳ್ಕೊಂಡು ಹೋಗುತ್ತೆ. ಎಷ್ಟೋ ಜನ ಮಂತ್ರಿಗಳು ರಾಜಕಾರಣಿಗಳ ಮೇಲೆ ಕೇಸ್ ಬಿತ್ತಲ್ಲ, ಏನಾಯ್ತು? ಎಲ್ರು ಆರಾಮಾಗಿ ಮನೇಲಿದ್ರಲ್ಲ. ದೇಶದಲ್ಲಿ ಏನು ಆಗಲ್ಲ ಕಣೋ. ಕೇಸ್ಗಳು ಬೀಳ್ತಾ ಇರುತ್ತೆ, ಡೇಟ್ಗಳು ಮುಂದಕ್ಕೆ ಹೋಗ್ತಾ ಇರುತ್ತೆ. ಕಣ್ಣೆದುರಿಗೆ ತಪ್ಪು ಮಾಡೋ ಲೀಡರ್ಗೆ ಶಿಕ್ಷೆ ಆಗಿಲ್ಲ. ಜನ ನಿಮ್ ಮೇಲೆ ಹೊಟ್ಟೆ ಹೊತ್ತಿಗೆ ಏನೇನೋ ಬೈತಾ ಇದಾರಲ್ಲ. ಯಾರೋ ಆ ಜಾತಿ ಇದಾರಲ್ಲ, ನಿಮ್ನ ಎಕ್ಕಾಚಿಕ್ಕಿ ಬೈತಾ ಇದಾರಲ್ಲ, ಟಿವಿಲಿ ತೋರ್ತಾ ಇದಾರೆ. ನಿಮ್ನ ಕೇಳ್ಬಿಟ್ಟು ಆತನ ಅಂತಿದ್ದೆ. ನೋಡೇ ಬಿಡೋಣ ಅದೇನ್ ಬೈದಿದ್ದಾಳೆ ಅಂತ. ನಮ್ಮ ರಾಜಕಾರಣಿ ಸಂಗಪ್ಪನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಇಂಥ ದುಷ್ಟ ವ್ಯಕ್ತಿತ್ವವುಳ್ಳ ರಾಜಕಾರಣಿ ನಮ್ಮ ದೇಶಕ್ಕೆ ಬೇಕಾ? ಇಂಥ ದುಷ್ಟ ರಾಜಕಾರಣಿಗಳಿಗೆ ನಾವು ಮಣೆ ಹಾಕ್ತಾ ಇದೀವಿ, ಅವ್ರನ್ನ ಬೆಳೆಸ್ತಾ ಇದೀವಿ. ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬೆಳೆಸಬಾರ್ದು. ಇಂಥ ದುಷ್ಟ
ನೀಚ ಭ್ರಷ್ಟ ರಾಜಕಾರಣಿ ಸಂಗಪ್ಪನಿಗೆ ನನ್ನ ಧಿಕ್ಕಾರ. ಏನೋ ಈ ಅಮ್ಮ ಈ ಲೆವೆಲ್ ನನ್ನ ಬೈತಾ ಇದ್ದಾಳೆ. ಅಣ್ಣ ನಿಮ್ನ ಬೈದಿರೋದು ಇಡೀ ಪ್ರಪಂಚ ನೋಡಿರುತ್ತೆ. ನನ್ನ ಹತ್ರ ಇಷ್ಟೊಂದು ಸೋಸು ಅಧಿಕಾರ ಇದೆ ಅಂತ ಗೊತ್ತಿದ್ದು ಈ ರೀತಿ ಬೈತಾ ಇದ್ದಾಳಲ್ಲ, ಸುಮ್ಮನೆ ಬಿಡ್ಬೇಕಾ? ಬಿಡ್ಬಾರ್ದಣ್ಣ, ಸುಮ್ಮನೆ ಬಿಡ್ಬಾರ್ದು. ಇದು ಪೊಲೀಸಿನ ಕಸಿ ಚೀಮಾರಿ ಹಾಕಿಸ್ತೇನೆ. ನಾನ್ರಿ ಸಂಗಪ್ಪ, ಬರ್ರಿ ಬೇಗ. ನಮಸ್ತೆ ಸರ್. ನಂದು ಅದೇ ಸರ್. ಸರ್ ನಿಮ್ಮನ್ನ ಯಾರು ಬೈದ್ರು ಅಂತ ಹೇಳಿ ಸರ್, ಅವ್ರನ್ನ ಬೆಂಡೆ ಹತ್ತು ಬಿಡ್ತೀನಿ. ಅವ್ರು ಮರಾಕಿತ್ತು ನಮ್ಮ ಸಾಹೇಬರಿಗೆ ಉಡ್ದಾರ ಮಾಡಾಕ್ಬಿಡ್ತೀನಿ. ಸರ್ ನೀವು ನಮ್ಗೆ ಎಷ್ಟೊಂದು ಸಹಾಯ ಮಾಡಿದ್ದೀರಾ, ನಿಮಗ್ ಬೈಯೋದು ಒಂದು ಏನ್ ಸರ್? ನಾನೆಂತ ಪವರ್ಫುಲ್ ರಾಜಕಾರಣಿ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಮುಂದಿನ ಸಲ ನಾನೇ ಗೆಲ್ಲೋದು, ನಾನೇ ಮಿನಿಸ್ಟರ್ ಆಗೋದು, ಆಗ ನಿಮ್ಮನ್ನ ಎಸ್ ಮಾಡ್ತೀನಿ. ನನ್ನ ಇನ್ಸ್ಪೆಕ್ಟರ್ ಮಾಡ್ಬಿಡಿ ಸರ್. ಮೊದಲು ಹೆಡ್ ಆಗೋ, ಆಮೇಲೆ ಇನ್ಸ್ಪೆಕ್ಟರ್ ಮಾಡೋಣಂತೆ. ಅಷ್ಟೇ ಅಲ್ಲ, ನಿಮ್ಮನ್ನ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಕ್ ಬಿಡಲ್ಲ, ನನ್ನ ಕೂದಲೆಳೆ ಅಂತರದಲ್ಲೇ ಇಟ್ಕೋತೀನಿ. ಸರ್ ನಿಮ್ಮನ್ನ ಯಾರು ಬೈದ್ರು ಅಂತ ಹೇಳಲೇ ಇಲ್ವಲ್ಲ ಸರ್? ಶಿಷ್ಯ, ಟಿವಿ ಹಾಕೋ ಅವರು ನೋಡ್ಲಿ. ಈ ನಮ್ಮ ಲೀಡರ್ ಸಂಗಪ್ಪ 5 ವರ್ಷಗಳ ಹಿಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಲೋಡರ್ ಆಗಿದ್ದ. ಮಾಲೂರು, ಕೋಲಾರ, ಮುಳಬಾಗಿಲು ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಬಡ್ಕೋತಾ ಇದ್ದ. ಆದ್ರೆ ಅದೇ ವ್ಯಕ್ತಿ ಇವತ್ತು ನಮ್ಮ ಲೀಡರು. ಓಡಾಡೋದಕ್ಕೆ ಗೂಟದ ಕಾರು, ಇರೋಕೆ ಸರ್ಕಾರಿ ಬಂಗ್ಲೆ, ಇದೆಲ್ಲ ಹೇಗ್ ಸಾಧ್ಯ ಆಗಿದೆ? ಕಿವಿಯಿಂದ ಕೇಳಕ್ ಆಗ್ತಾ ಇಲ್ಲ, ಬೇಗ ಆಫ್ ಮಾಡಪ್ಪ. ಏನ್ ಸರ್ ಇಷ್ಟೊಂದು ನಿಮ್ಮನ್ನ ಹೀನಾಮಾನವಾಗಿ ಬೈತಾ ಇದಾರಲ್ಲ ಸರ್? ಸರ್ ನಿಮ್ಮ ಮಾನನ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ರಲ್ಲ ಸರ್. ಪೊಲೀಸ್ ಸ್ಟೇಷನ್ ಅಲ್ಲೂ ನಾವೀಗ ಬೈಯೋದಿಲ್ಲ. ದಾಖಲಾತಿ ಸಿಕ್ತಲ್ವಾ? ಟಿವಿ ನ್ಯೂಸ್ ಗಿಂತ ದಾಖಲೆ ಬೇಕಾ ಸರ್? ಹಾಗಾದ್ರೆ ಈಗಲೇ ಹೋಗಿ ಆಕೆನ ಅರೆಸ್ಟ್ ಮಾಡಿ. ನೋಡ್ತೀನ ಸರ್, ಈಗಲೇ ಹೋಗಿ ಅರೆಸ್ಟ್ ಮಾಡ್ತೀನಿ. ಟಿವಿ 10 ಅವ್ರನ್ನು ಕರ್ಕೊಂಡು ಹೋಗಿ ಆಕೆಗೆ ಕೈಗೆ ಕೋಳ ಹಾಕಿ ಮೆರವಣಿಗೆ ಮಾಡೋದನ್ನ ಎಲ್ಲರೂ ನೋಡ್ಲಿ. ಹೊರಡ್ರಿ. ಬನ್ರಿ ಇಲ್ಲಿ. ಈ ಕೆಲಸ ಆಗೋವರೆಗೂ ನಾನು ಕುಡಿಯಲ್ಲ, ಯಾರಿಗೂ ಕುಡ್ಸ. ದೇಶ ಆಳೋರ್ ಬಗ್ಗೆ ಲೂಸ್ ಆಗಿ ಮಾತಾಡೋರ್ನ ಟೈಟ್ ಮಾಡೋದೇ ನಮ್ಮ ಕೆಲಸ. ಯಾರಿದ್ದೀರಾ ಮನೇಲಿ? ಎಲ್ರು ಇದಾರೆ, ನಿಮ್ಗೆ ಬೇಕಾಗಿತ್ತು? ಬೈದೋರ್ ಬೇಕಾಗಿತ್ತು. ಅತ್ತೆ, ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಪೊಲೀಸ್ನವ್ರು ಬಂದಿದ್ದಾರೆ. ಇನ್ಸ್ಪೆಕ್ಟರ್ ಕೆಂಪರಾಜ್ ಅವರೇ, ಹೇಗಿದ್ದೀರಾ? ನಾನು ಬೈದಿದ್ದನ್ನ ಟಿವಿ ನೋಡಿದ್ರಾ? ಹೇಗಿತ್ತು? ಎಷ್ಟು ಚೆನ್ನಾಗಿ ಬೈದಿದ್ದೀರಾ ಮೇಡಮ್. ಕೇಳೋದಕ್ಕೆ 2 ಕಿವಿ ಸಾಲದು, ನೋಡೋದಕ್ಕೆ 2 ಕಣ್ಣು ಸಾಲದು. ತುಂಬಾ ಆನಂದ ಪಡಕ್ ಹೋಗ್ಬೇಡಿ, ನೀವು ತಪ್ಪು ಮಾಡಿದ್ದೀರಾ. ನಾನೇನ್ ತಪ್ಪು ಮಾಡಿದ್ದೀನಿ? ದೊಡ್ಡ ರಾಜಕಾರಣಿನ ಬಾಯಿಗೆ ಬಂದಂಗ್ ಬೈದಿದ್ದೀರಾ, ಹಾಗಾಗಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನನ್ನು ಹೇಗೆ ಅರೆಸ್ಟ್ ಮಾಡ್ತೀರಾ? ಪದವಿಟ್ಲ ನಮಸ್ಕಾರ ಕೆಂಪರಾಜು ಸರ್. ರಾಜವ್ರೆ ಹೇಳಿ, ಯಾರಿಗೆ ಹೊಡಿಬೇಕು ಯಾರಿಗೆ ಬಡಿಬೇಕಂತ. ಮೊದಲು ಮಹಿಳಾ ಸಂಘಕ್ಕೆ ಫೋನ್ ಮಾಡ್ರು. ಒಬ್ಬ ಇರ್ರೆಸ್ಪಾನ್ಸಿಬಲ್ ಇನ್ಸ್ಪೆಕ್ಟರ್ ಲೇಡಿ ರಾಜಕಾರಣಿನ ವಿತೌಟ್ ಲೇಡಿ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಅದ್ ಹೇಗೆ ಅರೆಸ್ಟ್ ಮಾಡ್ತಾರೋ ನಾನು ನೋಡ್ತೀನಿ. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಗೋಯ್ತು. ಈಗ ನೀವು ಹೇಳಿದ ಮಾತನ್ನ ಇನ್ನೊಂದ್ಸರಿ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತೀರಾ ಪ್ಲೀಸ್? ಕೇಳಿಸ್ಕೊಳ್ಳಿ, ಈ ಇನ್ಸ್ಪೆಕ್ಟರ್ಗೆ ಕಾನೂನು ಅಂದ್ರೆ ಏನು ಅಂತ ಗೊತ್ತಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಮೊದಲೇ ಗೊತ್ತಿಲ್ಲ. ಇವರು ಸಂಗಪ್ಪನ ಹತ್ರ ಲಂಚ ತಿಂದು ಒಬ್ಬ ಲೇಡಿ ರಾಜಕಾರಣಿನ ವಿತೌಟ್ ಲೇಡಿ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಅದ್ ಹೇಗೆ ಅರೆಸ್ಟ್ ಮಾಡ್ತೀರಾ? ಮಾಡಿ ನೋಡೋಣ. ಈ ನ್ಯೂಸ್ ನ್ಯಾಷನಲ್ ನ್ಯೂಸ್ ಆಗುತ್ತೆ. ಅರೆಸ್ಟ್ ಮಾಡಿ. ಈ ಮಾತ್ರ ತೊಡೆ ತಟ್ಬಿಟ್ಬೇಡ. ನನ್ ತೊಡೆ ಯಾಕೋ ತಟ್ಟೆ? ನನ್ ತೊಡೆ ತಟ್ಟಿದ್ರೆ ಸೌಂಡ್ ಬರಲ್ಲ ಅಂತ ನಿನ್ ತೊಡೆ ತಟ್ಟಿದೆ, ಅಲ್ಲೂ ಸೌಂಡೇ ಬರಲಿಲ್ಲ. ಇನ್ಸ್ಪೆಕ್ಟರ್, ನೀವು ಸಂಗಪ್ಪನ ಹತ್ರ 50,300 ಲಂಚ ತಗೊಂಡಿರೋ ವಿಷಯ ನನಗೆ ಗೊತ್ತಿಲ್ಲ ಅನ್ಕೊಂಡ್ರ? ಟೈಮ್ ಬರ್ಲಿ, ದಾಖಲೆ ಸಮೇತ ಟಿವಿಗೆ ಬಿಡ್ತೀನಿ. ನಾವು ಇನ್ನೂ ಸ್ವಲ್ಪ ತಿಲ್ಲೇ ನಿಂತ್ಕೊಂಡ್ರೆ ಇನ್ನೂ ಏನೇನೋ ಬಿಟ್ಬಿಡ್ತಾರೆ. ಸರ್ ಹೋಗೋಣ. ಸಾರಿ ಅಮ್ಮ, ಮತ್ತೆ ಬರ್ತೀವಿ. ಲಾಸ್ಟ್ ನಾಚಿಕೆ ಆಗಬೇಕು ನೀವು ಜನ್ಮಕ್ಕೆ. ನಾನು ಟಿವಿಲಿ ನೋಡ್ದೇನಿ ಅಲ್ರಿ, ಆಕೆನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದ ಹೆದರ್ಕೊಂಡು ವಾಪಸ್ ಬಂದಿದ್ದೀರಲ್ರಿ. ಅಯ್ಯಮ್ಮ ಸಿಕ್ಕಾಪಟ್ಟೆ ಕಾನೂನು ಮಾತಾಡ್ಬಿಟ್ಲು ಸರ್. ನಮ್ದು ಬೇರೆ ತಪ್ಪಿತ್ತಲ್ಲ, ಲೇಡಿ ಕಾನ್ಸ್ಟೇಬಲ್ ನ ಕರ್ಕೊಂಡು ಹೋಗಿರ್ಲಿಲ್ವಲ್ಲ. ಎಲ್ಲಾ ಕಡೆ ಲೇಡಿ ಕಾನ್ಸ್ಟೇಬಲ್ ನ ಕಳ್ಸಕ್ ಆಗಲ್ಲ. ಹಳ್ಳಿ ಸ್ಟೇಷನ್ ಅಲ್ಲಿ ಲೇಡಿ ಕಾನ್ಸ್ಟೇಬಲ್ ಇರ್ತಾರೇನ್ರಿ? ರಾಜಿ ಅವರು ಮಹಿಳಾ ಸಂಘದವ್ರು ಬರ್ತಾರೆ ಅಂತ ಒಂದೇ ಒಂದು ಮಾತು ಹೇಳಿದ್ರು ಸರ್. ಅಷ್ಟಕ್ಕೆ ನಮ್ಮ ಸಾಹೇಬ್ರು ಗಡ ಅಂತ ನೋಡ್ಕೊಂಡ್ಬಿಟ್ರು ಸರ್. ಏನ್ರಿ ಮಾಡ್ತಾರೆ? ನನ್ನ ವಿರುದ್ಧ ಮಾತಾಡೋದಕ್ಕೆ ದಾಖಲೆ ಇತ್ತಲ್ವಾ? ಸರ್ ನೀವೇನು ಯೋಚನೆ ಮಾಡಬೇಡಿ ಸರ್, ಅಯ್ಯಮ್ಮನಿಗೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಏನ್ ಬುದ್ಧಿ ಕಲಿಸ್ತೀರಿ? ನನ್ನ ವಿರುದ್ಧ ಆಕೆ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾಳೆ. ಯಾರಿಗೆ ಹೇಳ್ಕೊಳ್ಳೋಣ ನಮ್ ಪ್ರಾಬ್ಲಮ್, ಯಾರಿಗೆ ಹೇಳ್ಕೊಳ್ಳೋಣ? ಪಬ್ಲಿಕ್ ಎದುರುಗಡೆ ನಾವು ಹೊರಟೋಗಿ ಬಿಹೇವ್ ಮಾಡಕ್ ಆಗಲ್ಲ ಸರ್. ಈ ವಿಷಯ ಏನಾದ್ರು ಹೋಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಸಾಹೇಬ್ರು ಎತ್ತಂಡಿ ಆಗ್ಬಿಡ್ತಾರೆ ಸರ್. ನಿಮ್ ಕೈಲಿ ಕೆಲಸ ಆಗಲ್ಲ ತಾನೆ? ಯಾರ್ ಹೇಳಿ ಕೇಳಿ, ಇದು ಹೆಣ್ಣು ಮಕ್ಕಳ ವಿಷಯ ಹೆಂಗಿ ಟರ್ನ್ ಆಗ್ಬಿಡುತ್ತೆ ಸರ್. ಏನು ಆಗ್ಬಿಡುತ್ತೆ? ಈಗ ನಿಮ್ಮ
ಇಟ್ಕೊಳ್ಳಿ. ಸಂಘಪ್ತರು ನಾನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ಅಂತ ಒಂದೇ ಒಂದು ಹೇಳಿಕೆ ಕೊಟ್ರೆ ಸಾಕು ಸರ್. ಆಗ ನಿಮ್ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಸರ್. ನಮಸ್ಕಾರ ಸಂಗಪ್ಪ ಅವ್ರಿಗೆ. ನಮ್ ಮಹಿಳಾ ಸಂಘಕ್ಕೆ 10 lakhs ಮಂಜೂರ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡ್ಲೇ ಇಲ್ಲ. ಫಂಡ್ಸ್ ಇಲ್ಲ ರೀ. ನಿಮ್ ಸೆಕೆಂಡ್ ಸೆಟಪ್ಗೆ 2 ಕೋಟಿ ರೂಪಾಯಿ ಬಂಗ್ಲೆ ಕಟ್ಟಿಸ್ಕೊಡಕ್ಕಾಗತ್ತೆ, ನಮ್ಮ ಮಹಿಳಾ ಸಂಘಕ್ಕೆ ಫಂಡ್ಸ್ ಕೊಡಕ್ಕಾಗಲ್ವಾ? ಅದು ನನ್ನ ಪರ್ಸನಲ್ ವಿಷಯ, ಅದನ್ನ ಕೇಳಕ್ ನೀವ್ ಯಾರ್ರಿ? ಹೋಗ್ರಿ. ಮಹಿಳಾ ಸಂಘದ ಪ್ರೆಸಿಡೆಂಟ್ ಜಾಜಿ ಜಂಬಲ್ದಿನಿಗೆ ಗೆಟ್ ಔಟಾ? ಮಾಡ್ತೀನಿ ರೀ. ಸಂಗಪ್ಪ ಅವ್ರೆ ಬಿಡ್ರಿ, ಬಿಡ್ರಿ ಸಂಗಪ್ಪ ಅವ್ರೆ ಬಿಡ್ರಿ. ನಾನೆಲ್ಲಿ ಹಿಡ್ಕೊಂಡಿದ್ದೀನಿ? ಯಾವ್ದನ್ನ ಇಟ್ಕೊಂಡಿದ್ದೀರಾ? ಬಿಡ್ರಿ. ಚಕ್ರ ಆಗೋದ್ರು ಬಿಡ್ರಿ ಸಂಗಪ್ಪ ಅವ್ರೆ, ಬಿಡ್ರಿ. ನಂಗೆ ಯಾರು ನ್ಯಾಯ ಕೊಡ್ಸೋರೇ ಇಲ್ವೇ? ಸಂಗಪ್ಪ ಅವ್ರಿಗೆ, ಸಂಗಪ್ಪ ಅವ್ರಿಗೆ, ಸಂಗಪ್ಪ ಅವ್ರಿಗೆ. ಸರ್, ಹೆಣ್ಣು ಮಕ್ಕಳ ವಿಷಯದಲ್ಲಿ ಎಂತೆಂತರ ಏನೇನೋ ಆಗ್ಬಿಟ್ರು ಸರ್. ಸರ್, ಇದರಿಂದ ನಿಮಗೂ ಕಷ್ಟ, ನಮಗೂ ಕಷ್ಟ. ಇದು ಇಲ್ಲಿಗೆ ಬಿಟ್ಬಿಡಿ ಸರ್. ನಿಮ್ ಕೈಲಿ ಕೆಲಸ ಆಗಲ್ಲ ಅಂತ ನನಗೆ ಗೊತ್ತಾಯ್ತು. ಯಾರ ಕೈಲಿ ಆಗಬೇಕು ಅವ್ರ ಕೈಲಿ ಮಾಡಿಸ್ತೀನಿ. ಚಿಕ್ಕಣ ಕರಿಯ. ಯಾರ ಮನೆಗೆ ಬೆಂಕಿ ಹಚ್ಬೇಕು? ಏನ್ ಬೆಂಕಿ ಪಟ್ಟ ಯಾವ ಜಾಬಲ್ಲಿ ಇಟ್ಕೊಂಡಿರ್ತೀಯಾ? ಬೆಂಕಿ ಪಣ್ಣ ಯಾಕೆ? ನಾನೇ ಬೆಂಕಿ. ಯಾರಿಗೂ ಬೆಂಕಿ ಹಚ್ಬೇಕಾಗಿಲ್ಲ. ನಾನೊಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡು, ಅಷ್ಟು ಸಾಕು. ಏನ್ ಮಾಡ್ತಾನೆ ಅಂತ ನಮಗೂ వచ్చి ಹೇಳಿ ಸರ್. ನಿಮ್ಗೆ ಯಾಕೆ ಹೇಳ್ಬೇಕು? ಎಲ್ಲ ಕೆಲಸ ಅವನು ಮಾಡ್ತಾನೆ, ಆಮೇಲೆ ನೀವು ಹೋಗಿ ಪದ್ಮಜ, ಜಾಜಿ ನನ್ ಸಂಗಪ್ಪನ ಬೈದಿದ್ನಲ್ಲ, ಅದು ಇವತ್ತು ಟಿವಿ ಟೆಲಿಕಾಸ್ಟ್ ಆಗ್ತಾರೆ. ನೀವಷ್ಟೇ ಅಲ್ಲ, ಮಹಿಳಾ ಸಂಘದಲ್ಲಿ ಇರೋರ್ಗೆಲ್ಲ ಹೇಳಿ, ಅದನ್ನ ನೋಡ್ಲೇಬೇಕು ಅಂತ. ಜಾತಿ ಸಂಬಂಧ ನೀವು ಏನು ಮಾಡೋದು ಬೇರೆ ಕೆಲಸನೇ ಇಲ್ವೇನ್ರಿ? ಇತ್ತೀಚೆಗೆ ಅವ್ರು ಇವ್ರನ್ನ ಬೈಯೋದನ್ನೇ ಒಂದು ಕೆಲಸ ಅಂತ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ರೀ. ಅಭಿ, ಮುಂಚೆ ನಾನು ಬೈಯೋದಕ್ಕೆ ತುಂಬಾ ಸಂಕೋಚ ಪಡ್ತಾ ಇದ್ದೆ. ಆದ್ರೆ ಈಗ ಹೊಸ ಹೊಸ ಪದಗಳನ್ನ ಸೇರಿಸಿ ಹೇಗ್ ಬರೆಯೋದಂತ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವಂತೂ ಸೂಪರ್ ಹಿಟ್ ಆಗ್ಬಿಟ್ರಿ. ನಿಮ್ ಬಗ್ಗೆ ನಾ ಮಾತಾಡ್ಕೊತಾ ಇದ್ದಾರೆ. ನನಗಂತೂ ಭಯಕ್ಕಾಗ್ತಿಲ್ಲ, ಜಾಜಿ ಅವ್ರು ಬೈತಿದಾರಲ್ಲ ಅಂತ ಹೆಮ್ಮೆ ಪಡ್ತಿದ್ದಾರೆ. ಪದ್ದು ಬಿಟ್ಲಾ, ಈ ಐಡಿಯಾ ಕೊಟ್ಟಿರೋದು ನೀವಿಬ್ರಲ್ವಾ? Take this 200. ಮಸಾಲ ದೋಸೆ ತಿಂದು ಮಜಾ ಮಾಡಿ. ಜಾತಿ ಸಂಬಂಧಿನಿ ಅವರೇ, ಒಂದು ವಿಷಯ ಹೇಳ್ತೀನಿ, ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ರಿ ಕಂಡ್ರೆ. ಈ ಬುರುಡೆ ಗಟ್ಟಿದಂತೆ ಯಾವುದೇ ಕಾರಣಕ್ಕೂ ಹೆಬ್ಬಂಡೆಗೆ ತಲೆ ಜಸ್ಕೋಬಾರ್ದು ಕಂಡ್ರೆ. ಬಂಡೆಗಾದ್ರೆ 1000 ವರ್ಷ ಆಯಿತು, ನಮ್ಮ ಮಂಡೆಗೆ ಬರೀ 3 ನಿಮಿಷ ಆಯಿತು. ಒಂದೇನಾದ್ರೂ ಬಲವಾದ ಏಟು ಬಿಟ್ಟ ಹೊಗೆ ಗ್ಯಾರಂಟಿ. ಜಾಜಿ ಅಮ್ಮ, ಜಾಜಿ ಅಮ್ಮ. ಗುಂಡಾಡಿ ಗುಂಡ ಯಾಕೋ ನಾನು ಹೊಟ್ಟೆ ಹೊಡ್ತಾ ಇದೀಯಾ? ಇವ್ರಿನ್ನೂ ಅಮ್ಮ ಆಗಿಲ್ಲ ಕಣ. ಜಾಜಿ ಅಕ್ಕ, ಜಾಜಿ ಅಕ್ಕ. ಹೇಳಿ, ಏನಾಗ್ಬೇಕಾಗಿತ್ತು? ನನ್ಗೆ ಮೋಸ ಆಗಿದೆ. ನನ್ಗೆ ಕಾನೂನು ಗೊತ್ತಿಲ್ಲ, ನೀವು ಗೊತ್ತು. ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು. ಇವ್ರು ಯಾವ ಸೀಮೆ ಲಾಯರ್ ಅಂತ ಇವ್ರು ನೋಡ್ಕೊಂಡು ಬಂದ. ಬೇಕಿದ್ರೆ ಇವ್ರು ನಿಮ್ ಜೊತೆ ಕರ್ಕೊಂಡು ಹೋಗು, ಪಕ್ಕದ ಮನೆಯವ್ರಿಗೆ ಒಂದು ಅರ್ಧ ಗಂಟೆ ಬಾಯಿ ಬಂದಂಗೆ ಬೈತಾರೆ. Don't talk rubbish. You just keep quiet. ಹೇಳಿ, ನಿಮ್ ಪ್ರಾಬ್ಲಮ್ ಏನು? ಇಲ್ಲಿ ನೋಡಿ, ಈ ಜಾಗ ನಂದು. ಇದನ್ನ ಸರ್ಕಾರದವರು ಅವ್ರದ್ದು ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಹಿಂಗಾದ್ರೆ ನಾವ್ ಎಲ್ಗೋಬೇಕು? ಅದು ಇದನ್ನ ರೆಫರ್ ಮಾಡು. ರಾಣಿಯವರೇ, ಈ ಪೇಪರ್ಗಳ ಪ್ರಕಾರ ಈ ಜಾಗ ಚಿಕ್ಕಣ್ಣಂತೆ. ನಿವೃತ್ತ ನ್ಯಾಯಮೂರ್ತಿಗಳು ಮುದ್ರೆ ಓದ್ಬಿಟ್ಟಲ್ಲ, ಅವ್ರ ಹೆಣ್ಮೆ ಕರೆಕ್ಟ್ ಆಗಿರ್ತಲ್ಲ. ಇವ್ರು ಬರೀ ಚಿಕ್ಕಣ್ಣ, ನಾನು ನಿನ್ ಪರ ಹೋರಾಟ ಮಾಡಿ ಈ ಜಾಗನ ನಿನ್ ಕೊಡಿಸ್ತೀನಿ. ರೇ ಜಾತಿ ಸಂಬಂಧಿನಿ ಅವರೇ, ಏನ್ ಹೇಳ್ತಾ ಇದ್ದೀರಾ? ಈಗ ಸರ್ಕಾರಕ್ಕೆ ಕಾದಿದೆ. ಇಲ್ಲಾರೋ ಬೋರ್ಡ್ ಬರ್ದಾಕ್ಬಿಟ್ಟಿದಾರಲ್ಲ. ಬೋರ್ಡ್ ನೋಡಿದ್ರೆ ಕೈಯಲ್ಲಿ ಬರ್ದಿರೋದು ಅಂತ ಗೊತ್ತಾಗ್ತಾ ಇದೆ. ಪರವಾಗಿಲ್ಲ ಬಿಡ. Oh my God! What is this? ಬರೀ ಮೈಕ್ ಮಾತ್ರ ಇದೆ, ಆಂಪ್ಲಿಫೈಯರ್ ಇಲ್ಲ, ವೈರ್ ಕನೆಕ್ಷನ್ ಕೊಟ್ಟಿಲ್ಲ. ಅದು ನೀವು ಮಾತಾಡೋ ಸ್ಫೂರ್ತಿ ಬೇಕಲ್ಲ, ಅದಕ್ಕೆ ಸುಮ್ಮನೆ ಇಟ್ಟಿರೋದು. ನೀವು ಸುರಿಸ್ಕೊಳ್ಳಿ. ಓಕೆ ಓಕೆ. ಪರ್ತು, ಈ ಸರ್ಕಾರನ ಹೇಗೆ ಬೈಯೋದು? ಆ ಲಿಸ್ಟ್ ಅಲ್ಲಿ ಇದೆಯಾ ನೋಡು. ಇಲ್ಲ, ಈ ಲಿಸ್ಟ್ ಅಲ್ಲಿ ಪೊಲೀಸ್ ಅವ್ರಿಗೆ ಬೈಯೋದಿದೆ, ಲಾಯರ್ಗಳ ಬಗ್ಗೆ ಬೈಯೋದಿದೆ, ರಾಜಕಾರಣಿಗಳಿಗಿದೆ, ಅಕ್ಕಪಕ್ಕದ ಮನೆಯವ್ರಿಗೆ ಬೈಯೋದಿದೆ, ರಸ್ತೆಯಲ್ಲಿ ಮಾರಾಟ ಮಾರೋರ್ ಬಗ್ಗೆ ಬೈಯೋದಿದೆ. ಆದ್ರೆ ಸರ್ಕಾರಕ್ಕೆ ಬೈಯೋದ್ರ ಬಗ್ಗೆ ಏನೂ ಇಲ್ಲ. ಇದನ್ನೇ ಅಡ್ಜಸ್ಟ್ ಮಾಡ್ಕೋತೀನಿ. ಮಹಿಳೆಯರೇ ಮತ್ತು ಮಹನೀಯರೇ, ಇವತ್ತಿನ ದಿನ ಸರ್ಕಾರ ಏನ್ ಮಾಡ್ತದೆ? ಈಗ ಬಡಬಗ್ಗರ ಜಮೀನ ನುಂಗ್ತಾ ಇದೆ. ಅಮಾಯಕರಾದ ಚಿಕ್ಕಣ್ಣ ಜಮೀನ ನುಂಗಿ ತೊಂದರೆ ಕೊಡ್ತಾ ಇದೆ. ಇಂಥ ಸರ್ಕಾರನ ನಾವು ಧಿಕ್ಕರಿಸ್ಬೇಕು. ಈ ಚಿಕ್ಕಣ್ಣಿಗೆ ನಾವು ನ್ಯಾಯ ಒದಗಿಸ್ಬೇಕು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಟಿವಿ ನೋಡ್ಕೊಂಡ್ಬಿಟ್ಟಿದ್ದಾರೆ. ಕಂಡ ಜಮೀನುಗಳನ್ನ ನುಂಗೋ ಸರ್ಕಾರಕ್ಕೆ ನನ್ನ ಧಿಕ್ಕಾರ. ಈಗಿಂದೀಗ್ಲೇ ಈ ಜಮೀನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾನು ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ನಮ್ಮ ಮಹಿಳಾ ಸಂಘದವರೆಲ್ಲ ಕರ್ಕೊಂಡು ಬಂದು ಆನ್ ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ಈ ಸರ್ಕಾರ ಚಿಕ್ಕಣ್ಣನ ಜಮೀನ ಅಕ್ರಮವಾಗಿ
ಸುಲಭವಾಗಿ ವಶಪಡಿಸಿಕೊಂಡಿದೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಬೋರ್ಡ್ನ ಅಳಿಸಾಕ್ತೀನಿ. ಮಧ್ಯ ಆ ಬೋರ್ಡ್ನ ಅಳಿಸಿ ಈ ಜಮೀನು ಚಿಕ್ಕಣ್ಣ ಅಂತ ಬರೀಲ್ಲ. ಇನ್ಮೇಲೆ ಈ ಸ್ವತ್ತು ಚಿಕ್ಕಣ್ಣಂದು. ಜಾಜಿಯವರೇ ಮುಗಿತಾ ನಿಮ್ಮ ಭಾಷಣ? ಇನ್ಸ್ಪೆಕ್ಟರ್, ನಮ್ ಏರಿಯಾದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಿದ್ದು ಅದನ್ನ ನೋಡ್ಕೊಂಡು ನೀವು ಸುಮ್ಮನೆ ಇದ್ದೀರಲ್ಲ, ನೀವು ಮಾಡ್ತಿರೋದು ಸರಿನಾ? ಆ ಅನ್ಯಾಯ ತಡೆಯಕ್ಕೆ ಅಂತಲೇ ಕಣಮ್ಮ ನಾವು ಬಂದಿರೋದು. ಈ ಜಾಗ ಚಿಕ್ಕಣ್ಣಂದು. ಈ ಜಾಗದಲ್ಲಿ ಸರ್ಕಾರ ತಂಬೋರ್ಡ್ ಹಾಕೊಂಡು ಚಿಕ್ಕಣ್ಣಗೆ ಮೋಸ ಮಾಡ್ತಾ ಇದೆ. ಜಾಜಿಯವರೇ, ನೀವು ಇತ್ತೀಚೆಗೆ ಬೈಯದ್ನೇ ಬಂಡವಾಳ ಮಾಡ್ಕೊಂಡಿದ್ದೀರಾ. ಈ ಜಾಗ ಸರ್ಕಾರಕ್ಕೆ ಸೇರಿದ ಸ್ವತ್ತು. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಇದ್ರೊಳಗಡೆ ಇದೆ, ಕೊಡಪ್ಪ. ನೋಡಿ ಅಮ್ಮ, ಇದು ಗೌರ್ಮೆಂಟ್ ಪ್ರಾಪರ್ಟಿನಾ? ನೋಡಿ. ಓ ಮೈ ಗಾಡ್, ಈ ಜಾಗ ಗೌರ್ಮೆಂಟ್ ಪ್ರಾಪರ್ಟಿನಾ? ಈ ಚಿಕ್ಕಣ್ಣ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಿಮ್ಗೆ ಯಾಮಾರಿಸಿದಾನೆ. ಈ ಚಿಕ್ಕಣ್ಣ ದೊಡ್ಡ ಫ್ರಾಡು. ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿಲ್ದಲೇ ತಪ್ಪು ಮಾಡಿದ್ರು ತಪ್ಪೆ, ಗೊತ್ತಿದ್ದು ತಪ್ಪು ಮಾಡಿದ್ರು ತಪ್ಪೆ. ಅವತ್ತ ನೀವು ಕೇಳಿದ್ರಿ ನಾನು ಅರೆಸ್ಟ್ ಮಾಡಕ್ಕೆ ಲೇಡಿ ಪೊಲೀಸ್ ಬಂದಿದ್ದಾರ ಅಂತ. ಅದಕ್ಕೆ ಇವತ್ತ ಕರ್ಸಿದೀವಿ, ನಿಮ್ ಕೈಗೆ ಕೋಳ ಹಾಕ್ತಾರೆ. ಲಕ್ಷ್ಮಮ್ಮ ಬನ್ನಿ ಅಮ್ಮ. ರೇ ಜಾಸ್ತಿ ಬಂದಿನಿವ್ರೆ, ಬಿತ್ತ ಕೈ ಕೋಳ. ಅಭಿ, ಪ್ಲೀಸ್ ಹೆಲ್ಪ್ ಮೀ. ಅಯ್ಯೋ ಶಿವನೇ, ಈಗೇನಾದ್ರೂ ನಾನು ನಿಮ್ಮ ಸಹಾಯಕ್ಕೆ ಬಂದ್ರೆ ಆ ಕಡೆ ಕೋಳ ಖಾಲಿ ಇದೆಯಲ್ಲ, ಅದಕ್ಕೆ ನನ್ನ ಕೈ ತೋರಿಸ್ಬಿಡ್ತಾರೆ ಅಷ್ಟೇನೆ. ರೇ, ನೀವ್ ಇಲ್ಲಿದ್ರೇನು ಜೈಲಲ್ಲಿ ಇದ್ರೇನು, ನಿಮ್ಮಿಂದ ನನಗಂತೂ 5 ಪೈಸದ್ದು ಯೂಸ್ ಇಲ್ಲ ಕಣ್ರಿ. ಒಂದು ಕೆಲಸ ಮಾಡಿ, ಜೈಲ್ ಸೇರ್ಕೊಂಬಿಡಿ. ಅಲ್ಲಿಗೆ ಹೋಗ್ತಿದ್ದಾಗೆ ಒಂದು ಭರ್ಜರಿಯಾಗಿ ಬಾಟ ಬಿಗಿರಿ. ಅವ್ರಿಗೆ ಏನಾದ್ರೂ ತಲೆ ಕೆಟ್ಟರೆ ಬಿಡ್ತಾರೆ, ಇಲ್ಲ ಅಂದ್ರೆ ಗಲ್ಲಿಗೆ ಹಾಕ್ತಾರೆ.